ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಭಕ್ತರ ಪ್ರಾಣಕ್ಕಿಲ್ವಾ ರಕ್ಷಣೆ ಅನ್ನುವಂತ ಪ್ರಶ್ನೆ. ಭಕ್ತರ ಆರೋಗ್ಯ ಕೆಟ್ಟರೆ ಚಿಕಿತ್ಸೆಗಿಲ್ಲ ಸುಸಜ್ಜಿತ ಆಸ್ಪತ್ರೆ, ಸಮುದಾಯ ಆಸ್ಪತ್ರೆ ಇದ್ದರೂ ಕೂಡ ಸೂಕ್ತ ಸೌಕರ್ಯಗಳಿಲ್ಲ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ರಾಜ್ಯದ ಅತ್ಯಂತ ಶ್ರೀಮಂತ ದೇವಸ್ಥಾನಗಳ ಪೈಕಿ ನಂಬರ್ 1 ಸ್ಥಾನದಲ್ಲಿದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಒಂದು ಸುಸಜ್ಜಿತ ಆಸ್ಪತ್ರೆ ಕೊಡಿ ಅಂತ ಭಕ್ತರು ಗೋಗರಿತಾ ಇದ್ದಾರೆ. 24/7 ಸೇವೆಯ ಸುಸಜ್ಜಿತ ಆಸ್ಪತ್ರೆಗೆ ಭಕ್ತರು ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಅಲ್ಲಿನ ಸ್ಥಳೀಯರು ಕೂಡ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಹೋಗ್ತಾರೆ ಪ್ರತಿ ವರ್ಷನೂ ಕೂಡ. ಈ ಸಂದರ್ಭದಲ್ಲಿ ಅಲ್ಲಿ ಆರೋಗ್ಯ ಕೆಟ್ಟಂತ ಸಂದರ್ಭದಲ್ಲಿ ಸೂಕ್ತ ರೀತಿಯಾದಂಥ ಚಿಕಿತ್ಸೆಗೆ ಒಂದು ಸರಿಯಾದಂಥ ಆಸ್ಪತ್ರೆ ಇಲ್ಲ ಅನ್ನುವಂಥ ಆರೋಪ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಬರುವಂತ ಭಕ್ತರು ಮತ್ತೆ ಸ್ಥಳೀಯರು ಏನ್ ಮಾತನಾಡಿದ್ದಾರೆ ಕೇಳೋಣ. PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇಲ್ಲದೆ ನಮ್ಮ ಅನ್ಯಾಯ ನಮ್ಮ ತಂದೆ ಕಳ್ಕೊಂಡು ನಾವು ಬೆಂಗಳೂರಿಂದ ಬಂದಿರೋರು, ಇಲ್ಲಿ ಏನು ವ್ಯವಸ್ಥೆ ಇಲ್ಲದೆ ನಾವು ಅನ್ಯಾಯ ನಮ್ಮ ತಂದೆ ಕಳ್ಕೊಂಡ್ಬಿಟ್ರು. ಮುಂದಕ್ಕಿಂತ ಅನ್ಯಾಯ ಆಗಬೇಡ. ಆಸ್ಪತ್ರೆ ಅನುಕೂಲ ಬೇಕಾಗಿತ್ತು. ಆಸ್ಪತ್ರೆ ಅನುಕೂಲ ಇಲ್ಲದೆ ನಮ್ಮ ಅನ್ಯಾಯ ನಮಗೆ ಇಲ್ಲಿ ಒಂದು ಹಾಸ್ಪಿಟಲ್ ಫೆಸಿಲಿಟಿ ಇಲ್ಲ. ಏನೇ ಅನಾರೋಗ್ಯ ಯಾರಿಗೆ ಕಾಡಿದ್ರು ಕೂಡ ತೋರಿಸ್ಲಿಕ್ಕೆ ಹಾಸ್ಪಿಟಲ್ ಇಲ್ಲ, ಡಾಕ್ಟರ್ಗಳಿಲ್ಲ. ಇಲ್ಲಿಂದ ನಮಗೇನೇ ಒಂದು ತೊಂದರೆ ಬಂದರೂ ಸಮಸ್ಯೆ ಬಂದರೂ 60 ಕಿಲೋಮೀಟ್ರ್ ಹೋಗಬೇಕು ಮಿನಿಮಮ್, ಇಲ್ಲ 120 ಕಿಲೋಮೀಟ್ರ್ ಮಂಗಳೂರವ್ರಿಗೆ ಹೋಗಬೇಕು. ಮಂಗಳೂರಲ್ಲಿ ನಮಗೆ ಬೇಕಾದಂಥ ನಮ್ಮ ಆತ್ಮೀಯರಾಗಲಿ ನಮ್ಮ ಸಂಬಂಧಿಕರಾಗಲಿ ಇರೋದಿಲ್ಲ. ನಮಗಿರೋಕ್ಕೆ ಅಲ್ಲಿ ಸಮಸ್ಯೆ ಆಗುತ್ತೆ. ಈ ರಾಜ್ಯಕ್ಕೆ ನಂಬರ್ 1 ದೇವಸ್ಥಾನ ಆಗಿರೋಂಥ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇನ್ಕಮ್ಮು ಬಂದು ವರ್ಷಕ್ಕೆ 99-100 ಕೋಟಿವರೆಗೂ ರೀಚ್ ಆಗ್ತಾ ಇದೆ. ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ದಿನನಿತ್ಯ ಬಂದು ಹೋಗ್ತಾರೆ, ಇರ್ತಾರೆ. ಅಂಥವರಿಗೆ ಯಾವುದೇ ಒಂದು ರೀತಿಯಾದ ಅನುಕೂಲ, ವೈದ್ಯಕೀಯ ಸೌಲಭ್ಯ ಇರುವಂಥ ಅನುಕೂಲ ಇಲ್ಲ. ನಾನು ಎಲ್ಲ ಅಧಿಕಾರಿಗಳಲ್ಲೂ ಮನವಿ ಮಾಡ್ತೇನೆ, ದಯಮಾಡಿ ಇಲ್ಲಿ ಸುಸಜ್ಜಿತವಾದ ಒಂದು ಹಾಸ್ಪಿಟ್ಲು ಕಟ್ಟಲಿಕ್ಕೆ ನಮಗೆ ದೇವಸ್ಥಾನ ವತಿಯಿಂದ ಅನುಮತಿ ಕೊಡಿಸಿ ನಮಗೆ ಸಹಾಯ. ಇಲ್ಲಿ ಟೂರಿಸ್ಟು ಅವರಿಗೆ ಏನೋ ಹುಷಾರಿಲ್ಲದೆ ಹಾರ್ಟ್ ಅಟ್ಯಾಕ್ ಆಗಿ ಎಲ್ಲ ಇಲ್ಲಿ ಅಪಾಯದಿಂದ ಪಾರಾಗ್ತಾ ಇದ್ದಾರೆ. ಆದರೆ ಅವರಿಗೆ ಹುಷಾರಿಲ್ಲದೆ ಇಲ್ಲಿ ಹಾಸ್ಪಿಟ್ಲು ಇಲ್ಲೂ ಇಲ್ಲ. ಸುಬ್ರಹ್ಮಣ್ಯದಲ್ಲಿ ಸುಮಾರು ಹೋಗಬೇಕಂದ್ರೆ ನಮಗೆ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಕೆಲಸ ಆಗ್ತಾ ಉಂಟು, ಆದರೆ ಅದು ಕೆಲಸ ಇನ್ನೂ ಆಗಲಿಲ್ಲ. ಅದು ಆಗ್ತವೇ ಇರಲಿ. ಈಗ ಇಲ್ಲಿ ನಮಗೆ ಸುಬ್ರಹ್ಮಣ್ಯದಲ್ಲಿ ಏನಂದರೆ 24 ಗಂಟೆ ಒಂದು ಹಾಸ್ಪಿಟ್ಲ್ ಇರುವ ಒಂದು ಹಾಸ್ಪಿಟ್ಲ್ ನಮಗೆ ಬೇಕೇ ಬೇಕಾದ್ರೆ ಒಳ್ಳೆ ಡಾಕ್ಟ್ರುಗಳು ಬೇಕು ತುರ್ತಾಗಿ. ಅಂದರೆ ಈಗ ಇಲ್ಲಿ ಏನು ಹುಷಾರಿಲ್ಲ ಈಗ ಅಂತೇಳಿ ಹೇಳಿದ್ರು ಭಾರಿ ದೂರ ಕಡಬಕ್ಕೆ ಪುತ್ತೂರು ಹೀಗೆ ಕರ್ಕೊಂಡು ಹೋಗ್ಬೇಕು. ಡೇ ಕೇರ್ ಹಾಸ್ಪಿಟ್ಲು ಇಲ್ಲಿ ನಾವು ಸಣ್ಣದಾಗಿ ಒಂದು ಫಸ್ಟ್ ಏಡ್ ಥರ ಮಾಡ್ಬೋದು. ಆದರೆ ಎಮರ್ಜೆನ್ಸಿ ಪೇಷಂಟು ಅಲ್ಲೇ ಬಿದ್ದಾಗ ಅಲ್ಲಿಯೇ ಎಮರ್ಜೆನ್ಸಿ ತುರ್ತು ಚಿಕಿತ್ಸೆ ಸಿಗುವಂಥ ವ್ಯವಸ್ಥೆ ಸುಬ್ರಹ್ಮಣ್ಯದಲ್ಲಿ ಮಾಡಿದ್ರೆ ತುಂಬ ಜನಗಳಿಗೆ ಅನುಕೂಲ ಆಗುತ್ತೆ. ಸಾವಿರಾರು ಜನ ಟೂರಿಸ್ಟ್ಗಳು ಬಂದು ಆ ನದಿಯಲ್ಲಿ ಮುಳುಗುತ್ತಾರೆ, ಹೇಳ್ತಾರೆ. ಅವಾಗ ಏನಾದರೂ ಕೂಡ ಅಲ್ಲಿ ಯಾರು ರಕ್ಷಿಸೋಕ್ಕೆ ಯಾರೂ ಇಲ್ಲ. ದಯವಿಟ್ಟು ಅದೊಂದು ಫಸ್ಟ್ ಏಡ್ ಕೇರ್ ಅಂತೇಳಿ ಒಂದು ಬ್ರಾಂಚಲ್ಲಿ ಓಪನ್ ಮಾಡಿ. ಇಲ್ಲಿಯ ಬಗ್ಗೆ ನಾವು ನಿತ್ಯ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರುವಾಗ ಡಾಕ್ಟ್ರ್ ಹೇಳಿದರು, ಯಾಕಂದರೆ ಇಲ್ಲಿ ನೀವು ಕರ್ಕೊಂಡ್ಬಂದರೆ ಅದು ಇಲ್ಲಿ ಅಂಥ ವ್ಯವಸ್ಥೆ ಇಲ್ಲಿ ಇಲ್ಲ. ಅದಕ್ಕೋಸ್ಕರ ನಾವು ಎಲ್ಲ ಮಿನಿಸ್ಟ್ರುಗಳೊಟ್ಟಿಗೆ ಆಗಿರ್ಬೋದು ಎಲ್ಲರೊಟ್ಟಿಗೆ ಕೇಳೋದು, ಎಷ್ಟೋ ಲಕ್ಷಗಟ್ಟಲೆ ಟೂರಿಸ್ಟ್ಗಳು ಇಲ್ಲಿ ಬರ್ತಾರೆ, ಅವರಿಗೊಂದು ಇಲ್ಲಿ ನಾವು ಇಮಿಡಿಯೇಟ್ ಆಗಿ 24 ಗಂಟೆ ಇರೋ ಒಂದು ಹಾಸ್ಪಿಟ್ಲ್ ಆಗಬೇಕು. ಅರ್ಧ ಗಂಟೆ ಹೊಡೆದಾಡ್ತಾ ಇದ್ದಾರೆ, ಅಲ್ಲಿ ಯಾವುದು ಇಮಿಡಿಯೇಟ್ ಕರ್ಕೊಂಡು ಹೋಗೋದು ಇಲ್ಲಿ ಹಾಸ್ಪಿಟ್ಲ್ ಇಲ್ಲ. ಇಲ್ಲಿಯ ಬಗ್ಗೆ ನಾವು ನಿತ್ಯ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರುವಾಗ ಡಾಕ್ಟ್ರ್ ಹೇಳಿದರು, ಯಾಕಂದರೆ ಇಲ್ಲಿ ನೀವು ಕರ್ಕೊಂಡ್ಬಂದರೆ ಅದು ಇಲ್ಲಿ ಅಂಥ ವ್ಯವಸ್ಥೆ ಇಲ್ಲಿ ಇಲ್ಲ.